ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಮೇಲೆ ನಮ್ಮ ಒಂದು ಕರ್ನಾಟಕದ ಒಂದು ಗ್ರಾಮೀಣ ಬ್ಯಾಂಕ್ ಕಡೆಯಿಂದ ಒಂದು ನೋಟಿಫಿಕೇಶನ್ ನ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು ವೇಕೆನ್ಸೀಸ್ ಗಳಿಗೆ ನಾವು ಯಾಕೆ ಒಂದು ಅಪ್ಲೈ ಅನ್ನ ಮಾಡಬೇಕು ಅಂದ್ರೆ, ಒಂದು ಎಕ್ಸಾಮಿನೇಷನ್ಸ್ ಅಂತೂ ಇರುವುದಿಲ್ಲ, ಹಾಗೆಯೇ ಒಂದು ರೂಪಾಯಿನೂ ಕೂಡ ತಾವು ಇಲ್ಲಿ ಫೀಸ್ ಅನ್ನ ತಾವು ಪೇ ಅನ್ನ ಮಾಡಂಗಿಲ್ಲ. ತಾವೇನಾದ್ರೂ ನಮ್ಮ ಒಂದು ಕರ್ನಾಟಕದಿಂದ ಒಂದು 12th ಪಾಸ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಅದು ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಫ್ರೆಶರ್ ಆಗಿದ್ರು ಕೂಡ ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲಿಕೇಶನ್ ಅನ್ನೋದು ಹಾಕಬಹುದು. ಸೊ ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋ ತಾವು ಕೊನೆ ತನಕ ನೋಡ್ತಾ ತಾವು ಅಪ್ಲೈ ಅನ್ನ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ಕ್ರೀನ್ ಕಡೆ ಹೋಗೋಣ. ಸ್ನೇಹಿತರೆ, ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಈ ಒಂದು ಗ್ರಾಮೀಣ ಬ್ಯಾಂಕ್ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಈ ಒಂದು ವೇಕೆನ್ಸೀಸ್ ಒಂದು ಎ ಟು ಝೆಡ್ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಈ ಒಂದು ಸ್ಕ್ರೀನ್ ಮುಖಾಂತರ ತಮಗೆ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡಿಬಿಡ್ತೀನಿ. ಓಕೆನಾ? ಮೊದಲನೇದಾಗಿ ಇಲ್ಲಿ ತಾವು ನೋಡಬಹುದು, ನ್ಯಾಫಿನ್ಸ್ ಅಂದ್ರೆ ಒಂದು ಗ್ರಾಮೀಣ ಬ್ಯಾಂಕ್ ನಲ್ಲಿ ಬರುವಂತಹ ಈ ಒಂದು ನ್ಯಾಫಿನ್ಸ್ ಅಂದ್ರೆ ಒಂದು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ನಾವೇನ್ ಕರಿತೀವಿ, ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ರಿಲೀಸ್ ಅನ್ನ ಮಾಡಿದ್ದಾರೆ. ಒಂದು ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ ಕಡೆಯಿಂದಾನೇ ಈ ಒಂದು ವೇಕೆನ್ಸೀಸ್ ಅನ್ನೋದು ರಿಲೀಸ್ ಅನ್ನ ಮಾಡಿದ್ದಾರೆ. ಮೊದಲನೇದಾಗಿ ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳ ಬಗ್ಗೆ ನಾವು ಇಲ್ಲಿ ಒಂದು ಮಾತಾಡಕ್ ಹೋದ್ರೆ, ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಆಲ್ರೆಡಿ ಏನೋ ಒಂದು ವೇಕೆನ್ಸೀಸ್ ಅನ್ನೋದು ಇಲ್ಲಿ ಒಂದು ಸ್ಟಾರ್ಟ್ ಅನ್ನ ಮಾಡಿದ್ದಾರೆ. ಹಾಗೆ ಇದರ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ, ಈ ತಿಂಗಳು 10ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಅಂದ್ರೆ ಇನ್ನೇನು ಕೇವಲ 3 ದಿನ ಏನೋ ಒಂದು ಟೈಮ್ ಇದೆ. ಓಕೆನಾ? ಅಪ್ಲಿಕೇಶನ್ ಹಾಕುವುದಕ್ಕೆ ಕೇವಲ 3 ದಿನ ಇಟ್ಕೊಂಡು ಏನ್ ಬ್ರದರ್ ಈಗ ತಾವು ಈ ಒಂದು ವೇಕೆನ್ಸಿ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತಿದ್ದೀರಾ ಅಂತೀರಾ? ಖಂಡಿತವಾಗಿ ಇಲ್ಲಿ ಟೆನ್ಷನ್ ಪಡುವಂತಹ ಒಂದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ತಾವು ಯಾವುದೇ ರೀತಿಯಂತಹ ಒಂದು ಪ್ರಿಪರೇಷನ್ ಅಂತೂ ತಾವು ಮಾಡಂಗಿಲ್ಲ. ಅಂದ್ರೆ ಒಂದು ಎಕ್ಸಾಮಿನೇಷನ್ಸ್ ಇಲ್ಲ, ಆರಾಮ್ಸೆ ತಾವು ಅಪ್ಲಿಕೇಶನ್ ಹಾಕೊಳ್ಳಿ ಈ ಒಂದು 3 ದಿನದ ಒಳಗಡೆ. ಎಕ್ಸಾಮ್ ಬಗ್ಗೆ ಮಾತಾಡೋದ್ರೆ ಆಲ್ರೆಡಿ ಹೇಳಿದೀನಿ, ಇಲ್ಲಿ ಒಂದು ಎಕ್ಸಾಮಿನೇಷನ್ಸ್ ಅಂತೂ ಖಂಡಿತವಾಗಿ ಮಾಡಲ್ಲ. ಹಾಗೆ ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡೋಕೆ ಹೋದ್ರೆ ತಾವು 1 ರೂಪಾಯಿನೂ ಕೂಡ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಪೇ ಅನ್ನ ಮಾಡಂಗಿಲ್ಲ. ಎಲಿಜಿಬಿಲಿಟಿ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ತಾವು ಗಮನಿಸಬಹುದು, ಕೇವಲ ತಾವೇನಾದ್ರೂ ಒಂದು 12th ಪಾಸ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ನಮ್ಮ ಒಂದು ಕರ್ನಾಟಕದಿಂದ ತಾವು ಏನಾದ್ರೂ ಒಂದು ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಒಟ್ಟಾರೆ ಏನಾದ್ರೂ ತಾವು 12th ಪಾಸ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಗಮನಿಸಬಹುದು ಕಸ್ಟಮರ್ ಸರ್ವಿಸ್ ಆಫೀಸರ್ ಅಥವಾ ಒಂದು CSO ಅಂತ ನಾವೇನ್ ಕರಿತೀವಿ, ಈ ಒಂದು ಪೋಸ್ಟ್ ತಾವು ಅಪ್ಲಿಕೇಶನ್ ಅನ್ನೋದು ತಾವು ಹಾಕಬೇಕು. ಗ್ರಾಮೀಣ ಬ್ಯಾಂಕ್ ನಲ್ಲಿ ಆಸ್ ಎ ಕಸ್ಟಮರ್ ಸರ್ವಿಸ್ ಆಫೀಸರ್ ಆಗಿ ತಾವು ಇಲ್ಲಿ ಒಂದು ವರ್ಕ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಓಕೆನಾ? ಫ್ರೆಶರು ತಾವು ಅಪ್ಲಿಕೇಶನ್ ಹಾಕ್ಬೋದು. ಸಪೋಸ್ ತಮ್ಮ ಬಳಿ ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ತಾವು ಏನೋ ಈ ಒಂದು ಪೋಸ್ಟ್ಗೆ ತಾವು ಅಪ್ಲಿಕೇಶನ್ ಹಾಕ್ಬೋದು. ಮೇಲ್ ಮತ್ತು ಫಿಮೇಲ್ ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಓಕೆನಾ? ನಮ್ಮ ಒಂದು ಕರ್ನಾಟಕದ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಆಗ್ಬೋದು. ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡೋದ್ರೆ ಸ್ನೇಹಿತರೆ, ತಾವು ಯಾವುದೇ ಒಂದು ಕ್ಯಾಟಗರೀಸ್ ಇರಲಿ, ಜನರಲ್ ಆಗಿರ್ಬೋದು, OBC, EWS, SC, ST ಮತ್ತು ಎಲ್ಲಾ ಒಂದು ಫಿಮೇಲ್ ಕ್ಯಾಂಡಿಡೇಟ್ಗಳು 1 ರೂಪಾಯಿನೂ ಕೂಡ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಇಲ್ಲಿ ಒಂದು ಪೇ ಅನ್ನ ಮಾಡಂಗಿಲ್ಲ. ಓಕೆನಾ? ಎಕ್ಸಾಮಿನೇಷನ್ಸ್ ಅಂತೂ ಖಂಡಿತವಾಗಿ ಇಲ್ಲ, ಹಾಗೆಯೇ ಏನೋ ಒಂದು ಅಪ್ಲಿಕೇಶನ್ ಫೀಸ್ ಅಂತೂ 1 ರೂಪಾಯಿನೂ ಇಲ್ಲ. ಇಂತಹ ಒಂದು ವೇಕೆನ್ಸಿಯನ್ನ ಯಾರು ಕೂಡ ಒಂದು ತಪ್ಪದೆ ಅಪ್ಲಿಕೇಶನ್ ಹಾಕೊಳ್ಳಿ, ಇಲ್ಲಿ ತಾವು ಸೆಲೆಕ್ಷನ್ಸ್ ಅನ್ನೋದು ತಾವು ಇಲ್ಲಿ ಪಡ್ಕೊಳ್ಳಿ. ಏಜ್ ಲಿಮಿಟ್ ಬಗ್ಗೆ ಮಾತಾಡೋದ್ರೆ, ನಿಮ್ಮ ಒಂದು ಏಜ್ ನ 10/8/2026 ಇಲ್ಲಿ ನೋಡಿದಾಗ ಮಿನಿಮಮ್ ಆಗಿರುವಂತಹ ಒಂದು ಏಜ್ 18 ವರ್ಷ ಇರುತ್ತೆ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ ನೋ ಲಿಮಿಟ್ ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ತಮಗೆ ಎಷ್ಟೇ ವರ್ಷ ಇದ್ರೂ ಕೂಡ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ತಾವು ಹಾಕಬಹುದು. ಸಪೋಸ್ ತಮ್ಗೆ ಏನಾದ್ರು 30 ವರ್ಷ 40 ವರ್ಷ ಆಗಿದ್ರು ಕೂಡ ಆರಾಮ್ಸೆ ತಾವು ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ತಾವು ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿ ಬಹಳ ಒಂದು ಮುಖ್ಯವಾಗಿ ಸೆಲೆಕ್ಷನ್ ಪ್ರೊಸೆಸ್ ಅಥವಾ ಒಂದು ಆಯ್ಕೆಯ ವಿಧಾನದ ಬಗ್ಗೆ ನಾವು ಇಲ್ಲಿ ಗಮನವನ್ನು ಕೊಟ್ಟಾಗ, ಏನು ತಾವು ಅಪ್ಲಿಕೇಶನ್ ಹಾಕಿದ ನಂತರ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ಗೂ ಕೂಡ ಇಲ್ಲಿ ಒಂದು ಸೆಲೆಕ್ಟ್ ಅನ್ನೋದು ಮಾಡ್ಕೊಂತಾರೆ. ಓಕೆನಾ? 12th ಆಧಾರದ ಮೇಲೆ ಏನೋ ಒಂದು ಪರ್ಸೆಂಟೇಜ್ ಅನ್ನ ನೋಡಿ ತಮಗೆ ಏನೋ ಒಂದು ಶಾರ್ಟ್ ಲಿಸ್ಟ್ ಮಾಡಲ್ಲ, ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಶಾರ್ಟ್ ಲಿಸ್ಟ್ ಅನ್ನ ಮಾಡ್ಕೊಂತಾರೆ. ನಂತರ ಏನ್ ಮಾಡ್ತಾರೆ ಅಂದ್ರೆ, ಇವರು ಒಂದು ಆಫ್ಲೈನ್ ಒಂದು ಇಂಟರ್ವ್ಯೂಗೆ ಇಲ್ಲಿ ಒಂದು ಕರೀತಾರೆ. ಓಕೆನಾ? ನಮ್ಮ ಒಂದು ಕರ್ನಾಟಕದಲ್ಲಿ ಎಲ್ಲೇ ಏನೋ ಈ ಒಂದು ಇಂಟರ್ವ್ಯೂಗೆ ಕರಿಬಹುದು. ಪ್ರತಿಯೊಬ್ಬರು ಈ ಒಂದು ಆಫ್ಲೈನ್ ಇಂಟರ್ವ್ಯೂಗೆ ತಾವು ಅಟೆಂಡ್ ಆಗಬೇಕಾಗುತ್ತೆ. ಸಪೋಸ್ ತಾವು ಈ ಒಂದು ಇಂಟರ್ವ್ಯೂನಲ್ಲಿ ಒಂದು ಕ್ವಾಲಿಫೈ ಆದ್ರೆ, ಏನು ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಫೈನಲ್ ಆಗಿ ತಮ್ಮ ಒಂದು ಜಾಯ್ನಿಂಗ್ ಅನ್ನೋದು ನಡೆಯುತ್ತೆ. ಸಿಂಪಲ್ ಆಗಿ ಇಷ್ಟೇ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ಸ್ಯಾಲರಿ ಬಗ್ಗೆ ತಾವು ಇಲ್ಲಿ ಗಮನವನ್ನು ಕೊಟ್ಟಾಗ, ಮಿನಿಮಮ್ ಆಗಿರುವಂತಹ ಒಂದು ಸ್ಯಾಲರಿ 28,000 ಹಿಡಿದು 32,000 ಅಂತ ಇಲ್ಲಿ ಒಂದು ಸ್ಯಾಲರಿಯನ್ನ ಕೇಳಿದ್ದಾರೆ. ಇದರ ಒಂದು ಜೊತೆಗೆ ಕೆಲವೊಂದು ಅಲವೆನ್ಸಸ್ ಇರುತ್ತೆ, ಖಂಡಿತವಾಗಿ ಅದನ್ನ ಅಡಿಷನ್ ಆಗಿ ಸೇರಿಸ್ಕೊಂಡ್ರು ಕೂಡ ಒಂದು ಒಳ್ಳೆಯ ಒಂದು ಸ್ಯಾಲರಿಯನ್ನ ತಾವು ಇಲ್ಲಿ
ಪಡ್ಕೋಬಹುದು. ಜಾಬ್ ಲೊಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ಹೇಳಿದೆ ಅದಕ್ಕೆ ನಮ್ಮ ಒಂದು ಕರ್ನಾಟಕದಲ್ಲಿ ಅಂತ ಹೇಳಿದರೆ ಓಕೆನಾ, ಡಿಸ್ಟಿಕ್ ಅನ್ನ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿಲ್ಲ. ನಮ್ಮ ಒಂದು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಈ ಒಂದು ಗ್ರಾಮೀಣ ಬ್ಯಾಂಕ್ ನ ಒಂದು ವೇಕೆನ್ಸಿ ಏನು ಖಾಲಿ ಇರುತ್ತೋ ಅಲ್ಲಿ ತಮ್ಮನ್ನ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ಮಾಡ್ಕೊಂತಾರೆ. ಓಕೆನಾ, ಇಷ್ಟು ಈ ಒಂದು ವೇಕೆನ್ಸೀಸ್ ರಿಲೇಟೆಡ್ ಆಗಿರುವಂತಹ ಒಂದು ಸಿಂಪಲ್ ಆಗಿರುವಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಇರುತ್ತೆ. ಈಗ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಶೇರ್ ಅನ್ನ ಮಾಡಿಬಿಡ್ತೀನಿ. ಸ್ನೇಹಿತರೆ, ಈ ಒಂದು ವೇಕೆನ್ಸೀಸ್ ಗಳಿಗೆ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಪ್ಲೈ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ತಾವು ಪ್ರೆಸ್ ಅನ್ನ ಮಾಡಿದಾಗ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ಗೆ ತಾವು ಏನು ಒಂದು ರೀಡೈರೆಕ್ಟ್ ಆಗಿಬಿಡ್ತೀರಾ. ತಾವು ಗಮನಿಸಬಹುದು ಇಲ್ಲಿ ಒಂದು ಸ್ಟೇಟ್ ವೈಸ್ ಇಲ್ಲಿ ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಬಿಹಾರ, ವೆಸ್ಟ್ ಬೆಂಗಾಲ್, ತಮಿಳುನಾಡು ಅಂತ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಹಾಗೆ ನಮ್ಮ ಒಂದು ಕರ್ನಾಟಕದ ಬಗ್ಗೆ ಮಾತಾಡೋದ್ರೆ ತಾವು ಗಮನಿಸಬಹುದು ಕಸ್ಟಮರ್ ಸರ್ವಿಸ್ ಆಫೀಸರ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಸಿಂಪಲ್ ಆಗಿ ತಾವು ಅಪ್ಲೈ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ. ಓಕೆನಾ, ಮಾಡಿದ ನಂತರ ತಾವು ಗಮನಿಸಬಹುದು ತಾವು ಕಂಪ್ಲೀಟ್ ಆಗಿರುವಂತಹ ನಿಮ್ಮ ಒಂದು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಐಡಿ, ಮೊಬೈಲ್ ನಂಬರ್, ಅಡ್ರೆಸ್ ಈ ರೀತಿಯಾಗಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಏನು ಒಂದು ಡೀಟೇಲ್ಸ್ ಅನ್ನ ಹಾಕಿ ತಾವೇನ್ ಮಾಡಬೇಕು ಅಂದ್ರೆ ಸಿಂಪಲ್ ಆಗಿ ಈ ಒಂದು ಬಾಕ್ಸ್ ಅಲ್ಲಿ ಒಂದು ಟಿಕ್ ಮಾರ್ಕ್ ಅನ್ನ ಹಾಕಿ ತಾವು ಸಬ್ಮಿಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದರೆ ನಿಮ್ಮ ಒಂದು ಫಾರ್ಮ್ ಸಕ್ಸಸ್ಫುಲ್ ಆಗಿ ಒಂದು ಸಬ್ಮಿಟ್ ಆಗುತ್ತೆ. ಅಪ್ಲಿಕೇಶನ್ ಹಾಕುವುದಕ್ಕೆ ತಾವು ಎರಡು ಮೆಥಡ್ ಅಲ್ಲಿ ತಾವು ಏನು ಒಂದು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಒಂದು ಆನ್ಲೈನ್ ಮುಖಾಂತರ ತಾವು ಅಪ್ಲಿಕೇಶನ್ ಹಾಕಬೇಕು. ಓಕೆನಾ, ಯಾವ ರೀತಿ ಅಂತ ನಾನು ಹೇಳಿದ್ದೀನಿ. ಈಗ ಒಂದು ಆಫ್ಲೈನ್ ಮುಖಾಂತರ ಯಾವ ರೀತಿ ಒಂದು ಅಪ್ಲಿಕೇಶನ್ ಹಾಕೋದು ಅಂದ್ರೆ ಏನ್ ನೋಡ್ತಿದ್ದೀರಾ, ಈ ಒಂದು ಅಪ್ಲಿಕೇಶನ್ ಫಾರ್ಮ್ ತಮಗೆ ಒಂದು ಅದೇ ಒಂದು ವೆಬ್ಸೈಟ್ ನಲ್ಲಿ ಸಿಗ್ಬಿಡುತ್ತೆ. ಇಲ್ಲ ಅಂದ್ರೆ ಈ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಟೆಲಿಗ್ರಾಮ್ ನಲ್ಲಿ ನಾನು ಅಪ್ಲೋಡ್ ಅನ್ನ ಮಾಡಿರ್ತೀನಿ, ಅಲ್ಲಿಂದ ಹೋಗಿ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಳ್ಳಿ. ಓಕೆನಾ, ಡೌನ್ಲೋಡ್ ಮಾಡಿದ ನಂತರ ನೋಡಬಹುದು ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ತಾವು ಇಲ್ಲಿ ಒಂದು ಫಿಲ್ಅಪ್ ಅನ್ನ ಮಾಡ್ಕೊಳ್ಳಿ. ಓಕೆನಾ, ತಾವು ಯಾವ ಒಂದು ಪೋಸ್ಟ್ ಗೆ ಅಪ್ಲೈ ಅನ್ನ ಮಾಡ್ತಿದ್ದೀರಾ, ನಿಮ್ಮ ಒಂದು ಫೋಟೋ ಆಗಿರ್ಬೋದು, ನಿಮ್ಮ ಒಂದು ನೇಮ್, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್, ಇಮೇಲ್ ಐಡಿ ಈ ರೀತಿಯಾಗಿರುವಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ತಾವು ಇಲ್ಲಿ ಒಂದು ಫಿಲ್ಅಪ್ ಅನ್ನ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ತಾವು ಎಲ್ಲಿಗೆ ತಾವು ಸಬ್ಮಿಟ್ ಅನ್ನ ಮಾಡಬೇಕು ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ಕೆಲವೊಂದು ಇಮೇಲ್ ಐಡಿಯನ್ನ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ತಾವು ಗಮನಿಸಬಹುದು ಸುಮಾರು 3 ಇಮೇಲ್ ಐಡಿ ಇದೆ. ಓಕೆನಾ, ಈ ಒಂದು 3 ಇಮೇಲ್ ಐಡಿಗೆ ತಾವು ಮೇಲ್ ಅನ್ನ ಮಾಡಿಬಿಡಿ. ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಸಿಂಪಲ್ ಆಗಿ ತಾವು ಫಾರ್ಮ್ ಅನ್ನ ಸಬ್ಮಿಟ್ ಅನ್ನ ಮಾಡಿದ ನಂತರ ತಮಗೆ ಒಂದು ಆಫ್ಲೈನ್ ಇಂಟರ್ವ್ಯೂ ಅಂತ ತಮಗೆ ಏನಾದರೂ ಒಂದು ಮೇಲ್ ಮುಖಾಂತರನೋ ಇಲ್ಲಾಂದ್ರೆ ಒಂದು ಕಾಂಟ್ಯಾಕ್ಟ್ ಮುಖಾಂತರ ತಮಗೆ ಒಂದು ಕರೀತಾರೆ. ನಂತರ ತಾವು ಹೋಗಿ ತಾವು ಇಂಟರ್ವ್ಯೂ ತಾವು ಕೊಟ್ಟು ತಾವು ಬರಬೇಕಾಗಿರುತ್ತೆ. ಈ ರೀತಿ ಒಂದು ಮೆಥಡ್ ಅಲ್ಲಿ ತಾವು ಅಪ್ಲಿಕೇಶನ್ ತಾವು ಇಲ್ಲಿ ಹಾಕೊಳ್ಳಿ. ಇಷ್ಟು ಸ್ನೇಹಿತರೆ ಈ ಒಂದು ವೇಕೆನ್ಸಿ ರಿಲೇಟೆಡ್ ಆಗಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಆಗಿರುತ್ತೆ. ಇದರ ರಿಲೇಟೆಡ್ ತಮಗೆ ಏನೇ ಒಂದು ಡೌಟ್ ಇದ್ರೂ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದಷ್ಟು ಪ್ರತಿಯೊಬ್ಬರ ಒಂದು ಡೌಟ್ಸ್ ಅನ್ನು ಕ್ಲಿಯರ್ ಅನ್ನ ಮಾಡ್ತೀನಿ.